ಚಿಕ್ಕಬಳ್ಳಾಪುರದಿಂದ ಕೋರ್ಲಹಳ್ಳಿ ಮಾರ್ಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಯ ವೇಳೆಗೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕಣಿವೆ ನಾರಾಯಣಪುರ ಹಾಗೂ ವಿಟಿಯು ತಿರುವಿನಲ್ಲಿ ಎದುರಿಗೆ ಬರುತ್ತಿದ್ದ ಟಿಪ್ಪರ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಪಲ್ಟಿ ಹೊಡೆದು ಬಸ್ ಚಲಾಯಿಸುತ್ತಿದ್ದ ಡ್ರೈವರ್ ಜಯಚಂದ್ರ ಮತ್ತು 45 ಪ್ರಯಾಣಿಕರಿಗೆ ತೀವ್ರ ಗಾಯಗಳಾಗಿದ್ದು ಅವರೆಲ್ಲರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅವರನ್ನ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆ ತುರ್ತು ಚಿಕಿತ್ಸಾ ಘಟಕಕ್ಕೆ ರವಾನಿಸಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಎಸ್ಪಿ ಕುಶಾಲ್ ಚೋಕ್ಸಿ ಹಾಗೂ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಎನ್ ಸಿದ್ದಲಿಂಗೇಶ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದರು. ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ದು ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಇದು ಕಣಿವೆ ನಾರಾಯಣಪುರ ವಿಟಿಯು ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಪಲ್ಟಿ ಆಗಿದೆ. ಅರೌಂಡ್ 11:30 ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್, ಡ್ರೈವರ್ ಕಂಡಕ್ಟರ್ ಕೂಡ ಇತ್ತು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ. ಯಾರಿಗೂ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತು ಕೆಎಸ್ಆರ್ಟಿಸಿದವರು RTOದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ಥರ ಆಗಿದೆ. ರೋಡ್ದಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಇನ್ನು ಇಂದು ಸಂಚಾರ ಮಾಡುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ವೇಗವಾಗಿ ಚಲಿಸುತ್ತಿದ್ದ ಇಲ್ಲವೇ ಟಿಪ್ಪರ್ ಡ್ರೈವರ್ ವೇಗವಾಗಿ ಚಲಾಯಿಸುತ್ತಿದ್ದ ಎಂಬುದನ್ನು ತನಿಖೆಯ ನಂತರ ತಿಳಿಯಲಿದೆ. ಬಸ್ನಲ್ಲಿ ಸುಮಾರು 26 ಜನ ಪ್ರಯಾಣಿಸುತ್ತಿದ್ದು ಅದರಲ್ಲಿ 6ರಿಂದ 8 ಜನರಿಗೆ ತೀವ್ರ ಗಾಯಗಳಾಗಿದ್ದು ಎಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ನಮ್ಮ ಇಲಾಖೆ ಚಾಲಕನ ನಿರ್ಲಕ್ಷ್ಯತೆ ಕಂಡು ಬಂದಿದ್ರೆ ಅವರ ಮೇಲೆಯೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಸಿದ್ದಲಿಂಗೇಶ್ ತಿಳಿಸಿದ್ದಾರೆ. ಡ್ರೈವರ್ದು ಸ್ಟೇಟ್ಮೆಂಟ್ ತಗೊಂಡು ನಮ್ಮ ನಿರ್ವಾಹಕರು ಇಲ್ಲೇ ಇದ್ದಾರೆ. ತಗೋತೀವಿ. ನಮಗೆ ಅನಿಸಿರೋದು ಅದು ಕರ್ವಿಂಗ್ ಇರೋದ್ರಿಂದ ಮತ್ತು ಗಿಡ ಮರ ಇರೋದ್ರಿಂದ ನಮ್ಮ ಕಡೆಗೆ ಅವರಿಗೆ ಬಸ್ಸು ಈ ಕಡೆಯಿಂದ ಹೋಗ್ತಾ ಇರೋದು ಟಿಪ್ಪರ್ ಕಂಡಿಲ್ಲ. ಈಗ ನೋಡಿ, ಈಗ ಟಿಪ್ಪರ್ಗಳು ಇಲ್ಲಿ ಹೋಗೋದ್ರಿಂದ ಸೊ ಮುಖಾಮುಖಿ ಆಗಿಲ್ಲ. ಬಟ್ ಅದು ಹಿಂದ್ಗಡೆ ಭಾಗಕ್ಕೆ ನಮ್ಮ ಬಸ್ಸಿನ ಹಿಂದ್ಗಡೆ ಭಾಗಕ್ಕೆ ಟಿಪ್ಪರ್ದು ಫ್ರಂಟ್ ಶೇಪು ತಾಕಿರೋದ್ರಿಂದ ಅದು ಬಸ್ ಅವರಿಗೆ ನಿಯಂತ್ರಣ ತಪ್ಪಿ ಆಗಿದೆ. ಇನ್ನು ಈ ರಸ್ತೆಯಲ್ಲಿ ಟಿಪ್ಪರ್ಗಳ ಆವಳಿ ಹೆಚ್ಚಾಗಿದೆ. ಟಿಪ್ಪರ್ಗಳ ಆವಳಿಯಿಂದ ರಸ್ತೆಯು ಹಾಳಾಗಿ ಹೋಗಿದೆ. ಟಿಪ್ಪರ್ಗಳ ಅಬ್ಬರಕ್ಕೆ ದ್ವಿಚಕ್ರ ವಾಹನ ಸವಾರರು ಸಂಚಾರ ಮಾಡೋದೇ ದುಸ್ತರ ಆಗಿದೆ. ಈ ರಸ್ತೆಯನ್ನ 3 ತಿಂಗಳಲ್ಲಿ ಸರಿಪಡಿಸುವುದಾಗಿ ಭರವಸೆ ಕೊಟ್ಟು ಹೋದ ಶಾಸಕ ಪ್ರದೀಪ್ ಈಶ್ವರ್ ಈ ಕಡೆ ತಿರುಗಿ ನೋಡಿಲ್ಲ. ಕ್ರಷರ್ ಮತ್ತು ಟಿಪ್ಪರ್ಗಳ ಆವಳಿಯಿಂದ ಈ ಭಾಗದ ಜನರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸುವ ಮಾನವನೇ ಇಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೆಲಸಕ್ಕೆ ಬರ್ತಿದ್ದು ಶಾಸಕರು ಅಲ್ಲ, ನಮ್ಮ ಶಾಸಕರು ಇದ್ದಾರೆ. ಇದಕ್ಕೆ ಕೆಲಸಕ್ಕೆ ಬರ್ತಿದ್ದ ಶಾಸಕರು ಏನು ತಲೆಗೆ ಹಾಕೋಣಲ್ಲ. ಬಿಡು, ನಮ್ಗೇನೋ ಬರೋದ್ ಬರ್ತದೆ, ನಾವೆಲ್ಲ ಇರ್ತೀವಿ. ನಾ ಚಿಕ್ಕಬಳ್ಳಾಪುರದಾಗ ಐತಿ ನಾನು ಪರ್ಮನೆಂಟ್ ಆಗಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಸೇರ್ಕೊಂಡ ಆಯ್ತು. ನೋಡ್ಬೇಕಂದ್ರೆ ಒಂದು 5,000-10,000 ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಏನಂತ ಶಾಸಕರು ಇದ್ಬಿಟ್ರೆ ನಮ್ಮ ರೋಡ್ಗಳು, ನಮ್ಮ ಕಚೇರಿಗಳು ಇವೆಲ್ಲ ಹೇಳ್ಬೇಕು. ಶಾಸಕರಾದವರು ಹೇಳ್ಬೇಕು, ಏನಾರ ಮಾಡ್ತೀರಾ ಅನ್ನೋ ಪ್ರಜ್ಞೆ ಇಲ್ಲ ಅವ್ರಿಗೆ ಜ್ಞಾನನೇ ಇಲ್ಲ. ಆತರ ದುಡ್ಡು ಮಾಡ್ಕೊಳಕತ್ತೆ ಶಾಸಕರು ಇರೋದು. ದುಡ್ಡು ಮಾಡ್ಕೊಂಡಿರತ್ತೆ ಶಾಸಕರು ಇರೋದಷ್ಟೇ. ದುಡ್ಡು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಶಾಸಕರು ಇರೋದಷ್ಟೇ ಅಲ್ಲ. ಈಗ ಹೋಗ್ತಾರೆ ಟಿಪ್ಪರ್ಗಳಿಲ್ಲ, ನೀರು ಹಾಕೊಂಡು ಹೋಗ್ಬೇಕು. ಅವನು ಹಂಗೆ ಮಾಡಲ್ಲ. ಬರ್ತಾ ಇರ್ತಾರೆ. ಹಿಂಗಾದ್ರೆ ನೋಡಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ. ಈಗ ಧೂಳು ಜಾಸ್ತಿ ಎಲ್ಲ ಇರೋದು. ಏನೋ ಫ್ರೀ ಹಾಸ್ಪಿಟಲ್ ಅಂದ್ರೆ ಇನ್ನು ಇಂದು ಶನಿವಾರ ಆಗಿದ್ದರಿಂದ ಶಾಲಾ ಕಾಲೇಜು ಮಕ್ಕಳು ಬೆಳಗ್ಗೆನೇ ಊರುಗಳಿಂದ ನಗರಕ್ಕೆ ಬಂದಿರೋದ್ರಿಂದ ಈ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಇರಲಿಲ್ಲ ಎನ್ನಲಾಗಿದ್ದು, ಮಾಮೂಲಿ ದಿನಗಳಾಗಿದ್ರೆ ಈ ಬಸ್ಸಿನ ತುಂಬಾ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಬರುತ್ತಿದ್ದರು ಎನ್ನಲಾಗಿದೆ. ಪ್ರಕರಣ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಘಟನೆ ನಡೆದ ಕೂಡಲೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಗಾಯಗೊಂಡಿದ್ದ ಎಲ್ಲರನ್ನು ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಎಲ್ಲರೂ ಕ್ಷೇಮವಾಗಿದ್ದಾರೆ. ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಎಂದು ನಿರ್ವಾಹಕ ರಮೇಶ್ ತಿಳಿಸಿದ್ದಾರೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.